ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ದಕ್ಷಿಣ ಭಾರತದಲ್ಲಿ ಮಕಾಡೆ ಮಲಗಿದಂಥ BJP ಒಟ್ಟು 892 MLA ಸೀಟ್ಗಳಲ್ಲಿ BJP ಗೆದ್ದಿದ್ದು ಕೇವಲ 82 ಸೀಟ್ ಮಾತ್ರ. ಏನಿದು ಅಪ್ಡೇಟ್ ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ನಿನ್ನೆ ಪಂಚರಾಜ್ಯದ ಚುನಾವಣೆಯ ಜೊತೆಗೆ ನಮ್ಮ ರಾಜ್ಯದ ಬೈ ಎಲೆಕ್ಷನ್ ರಿಸಲ್ಟ್ ಕೂಡ ಬಂತು. ಆ ರಿಸಲ್ಟ್ನಲ್ಲಿ BJP 2ರಲ್ಲಿ 2 ಕೂಡ ಸೋತು ಸುಣ್ಣವಾಗಿದೆ. ಓಕೆ, ಬೈ ಎಲೆಕ್ಷನ್ ಆಗಿದೆ, ಅದು ರಾಜ್ಯ ಸರ್ಕಾರ ಯಾವುದಿರುತ್ತೆ ಅದರ ಒಂದು ಕ್ಯಾಂಡಿಡೇಟ್ಗಳು ಗೆಲ್ತಾರೆ ಎನ್ನಬಹುದು. ಆದರೆ ಒಟ್ಟಾರೆಯಾಗಿ ನಾವು ದಕ್ಷಿಣ ಭಾರತ 5 ರಾಜ್ಯಗಳನ್ನು ತೆಗೆದುಕೊಂಡಾಗ, ಅದು ಆಂಧ್ರ ಪ್ರದೇಶ ಆಗಿರ್ಬೋದು, ತಮಿಳುನಾಡು, ಕೇರಳ, ತೆಲಂಗಾಣ ಮತ್ತು ಕರ್ನಾಟಕ, ಈ 5 ದಕ್ಷಿಣ ಭಾರತದ ರಾಜ್ಯಗಳನ್ನ ತೆಗೆದುಕೊಂಡಾಗ ಒಟ್ಟಾರೆಯಾಗಿ BJP ಮಕಾಡೆ ಮಲಗಿದೆ. ಅದು ಎಷ್ಟರ ಮಟ್ಟಿಗೆ ಮಕಾಡೆ ಮಲಗಿದೆ ಅಂದರೆ ಶೇಕಡ 10 MLAಗಳು ಮಾತ್ರ BJPಯ ತೆಕ್ಕೆಯಲ್ಲಿದ್ದಾರೆ. ಟೋಟಲ್ ಆಗಿ ಇರುವಂಥ 800 ಅಂದರೆ ದಕ್ಷಿಣ ಭಾರತ 5 ರಾಜ್ಯಗಳಲ್ಲಿ ಟೋಟಲ್ MLAಗಳ ಸಂಖ್ಯೆಯನ್ನು ನಾವು ಗಮನಿಸ್ತಾ ಹೋದರೆ, ಟೋಟಲ್ ಆಗಿ 5 ರಾಜ್ಯಗಳ MLA ಸಂಖ್ಯೆಗಳನ್ನು ಗಮನಿಸ್ತಾ ಹೋದರೆ, MLA ನಂಬರ್ಸನ್ನು ಗಮನಿಸ್ತಾ ಹೋದರೆ 892 MLA ಸೀಟ್ಗಳು ನಮ್ಮ ದಕ್ಷಿಣ ಭಾರತ 5 ರಾಜ್ಯಗಳಲ್ಲಿ ಬರುತ್ತೆ. ಆ 5 ರಾಜ್ಯಗಳ MLA 892 MLAಗಳ ಪೈಕಿ 82 MLAಗಳು BJPಯಿಂದ ಗೆದ್ದು ಬಂದಿದ್ದಾರೆ. ಅಂದರೆ ಶೇಕಡ 10ಕ್ಕಿಂತ ಕಡಿಮೆ ಆಗುತ್ತೆ. ಜೊತೆಗೆ ನಿನ್ನೆ ಆದಂಥ 2 ಎಲೆಕ್ಷನ್ ಇದೆಯಲ್ಲ, ನಿನ್ನೆ ಆದಂಥ ಕೇರಳ ಎಲೆಕ್ಷನ್ನಲ್ಲಿ 3 ಸೀಟನ್ನು ಗೆದ್ದಿದೆ. ತಮಿಳುನಾಡಿನಲ್ಲಿ ಕೇವಲ 1 ಸೀಟನ್ನು ಮಾತ್ರ ಗೆಲ್ಲುವಲ್ಲಿ ತನ್ನ ಸಾಫಲ್ಯತೆಯನ್ನು ಕಂಡಿದೆ. ಅಷ್ಟರ ಮಟ್ಟಿಗೆ BJP ಮಕಾಡೆ ಮಲಗಿದೆ ದಕ್ಷಿಣ ಭಾರತದಲ್ಲಿ. ನೀವು ಆಸಾಮ್ ಆಗಿರ್ಬೋದು, ಅಥವಾ ಪುದುಚೇರಿ ಆಗಿರ್ಬೋದು, ಅಥವಾ ಬಂಗಾಲ್ ಆಗಿರ್ಬೋದು, ಅಲ್ಲಿ BJP ಟಾಸ ಜಯಬೇರಿ ಅದು ಒಂದು ಹಂತಕ್ಕೆ ಅತ್ಯಂತ ಯಶಸ್ಸನ್ನು ಕಾಣ್ತಿದೆ. ಆದರೆ ದಕ್ಷಿಣ ಭಾರತಕ್ಕೆ ಬಂದಾಗ 892 MLAಗಳಲ್ಲಿ ಕೇವಲ 82 MLAಗಳು BJPಯ ಪರವಾಗಿದ್ದರೆ, BJPಯಿಂದ ಗೆದ್ದಿದ್ದಾರೆ ಅಂದರೆ ಅದು ನಿಜಕ್ಕೂ BJPಗೆ ದೊಡ್ಡ ಹೊಡೆತ. ನಾನು ರಾಜ್ಯವಾರು ಗಮನಿಸ್ತಾ ಹೋಗ್ತೇನೆ. ಆಂಧ್ರದಲ್ಲಿ 175 ಸಂಖ್ಯಾಬಲವನ್ನು ಹೊಂದಿರುವಂಥ ವಿಧಾನಸಭೆ ಇದೆ. ಆ 175 ಸಂಖ್ಯೆಯಲ್ಲಿ BJP 8 MLAಗಳನ್ನು ಹೊಂದಿದೆ. ಇನ್ನು ತಮಿಳುನಾಡಿನ ರಿಸಲ್ಟ್ ನಿನ್ನೆ ಬಂದಿದೆ. ತಮಿಳುನಾಡಿನಲ್ಲಿ 234 MLA ಕ್ಷೇತ್ರ ಇದೆ. MLA ಸ್ಟ್ರೆಂತ್ ಇದೆ ಅಥವಾ MLAಗಳ ನಂಬರ್ಸ್ ಇದೆ. ಆ 234ರಲ್ಲಿ BJP ಕೇವಲ 1 ಮಾತ್ರ ಗೆದ್ದಿದೆ. 2021 ಚುನಾವಣೆಯಲ್ಲಿ 4 ಗೆದ್ದಿತ್ತು. ಆ ಸಂಖ್ಯೆ ಇದೀಗ 1ಕ್ಕೆ ಬಂದು ನಿಂತಿದೆ. ಇನ್ನು ಕೇರಳಕ್ಕೆ ಬರೋದಾದರೆ 140 ಸಂಖ್ಯಾಬಲವನ್ನು ಹೊಂದಿರುವಂಥ ಕೇರಳ ವಿಧಾನಸಭೆಯಲ್ಲಿ 3 MLAಗಳು BJPಯ ಚಿಹ್ನೆಯಿಂದ ಗೆದ್ದಿದ್ದಾರೆ. ಇನ್ನು ತೆಲಂಗಾಣಕ್ಕೆ ಬಂದರೆ 119 MLAಗಳಲ್ಲಿ BJPಯ ಚಿಹ್ನೆಯಿಂದ ಗೆದ್ದಂಥವರು ಕೇವಲ 8 MLAಗಳು ಮಾತ್ರ. ಇನ್ನು BJP ಅಥವಾ ನಮ್ಮ ಕರ್ನಾಟಕಕ್ಕೆ ಬಂದಾಗ, ಕರ್ನಾಟಕ ಅಂದ್ಕೂಡಲೇ ಯಡಿಯೂರಪ್ಪನವರು ದಕ್ಷಿಣ ಭಾರತ ಹೆಬ್ಬಾಗಿಲಿನ BJP ಹೆಬ್ಬಾಗಿಲನ್ನು ಓಪನ್ ಮಾಡಿಕೊಂಡಂಥವ್ರು, ಹಾಗೆ ಹೀಗೆ ಎಲ್ಲವೂ ಇದಾದರೆ ಮ್ಯಾಜಿಕ್ ನಂಬರನ್ನು ಇನ್ನೂ ಕೂಡ ಸ್ವಂತ ಬಲದಿಂದ ರೀಚ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಈಗ ಇರುವಂಥ MLAಗಳ ಸಂಖ್ಯೆಯನ್ನು ಗಮನಿಸ್ತಾ ಹೋದರೆ 224 MLAಗಳ ಸಂಖ್ಯೆ ಇರುವಂಥ ನಮ್ಮ ಕರ್ನಾಟಕ ವಿಧಾನಸಭೆಯಲ್ಲಿ 62 MLAಗಳು, ಸದ್ಯ 62 MLAಗಳು BJP ಚಿಹ್ನೆಯಿಂದ ಗೆದ್ದಿದ್ದಾರೆ. ಒಟ್ಟಾರೆಯಾಗಿ 800 ಈ 5 ರಾಜ್ಯಗಳ 892 MLAಗಳ ಪೈಕಿ ಕೇವಲ 82 MLAಗಳು ಮಾತ್ರ BJPಯ ಚಿಹ್ನೆಯಿಂದ ಗೆದ್ದಿದ್ದಾರೆ. ಇದು ನಿಜಕ್ಕೂ ಕೂಡ BJPಗೆ ದೊಡ್ಡ ಆಘಾತವೇ ಸರಿ. ಇನ್ನು ನಾನು ಕಾಂಗ್ರೆಸ್ ಲೆಕ್ಕಾಚಾರವನ್ನು ನೋಡ್ತಾ ಹೋದರೆ, ಆಂಧ್ರದಲ್ಲಿ 175 ಪೈಕಿ ಯಾವ MLA ಕೂಡ ಕಾಂಗ್ರೆಸ್ನಿಂದ ಗೆದ್ದಿಲ್ಲ. ತಮಿಳುನಾಡಿನಲ್ಲಿ 5 MLAಗಳು ಗೆದ್ದಿದ್ದಾರೆ. ಕೇರಳದಲ್ಲಿ 140 MLAಗಳ ಪೈಕಿ 63 MLAಗಳು ಗೆದ್ದು ಇದೀಗ ಸರ್ಕಾರದ ಭಾಗವಾಗಿದ್ದರೆ, ಮತ್ತು ಕಾಂಗ್ರೆಸ್ ನೇತೃತ್ವದ ಸರ್ಕಾರ UDF ಈಗ ಸರ್ಕಾರ ರಚನೆ ಮಾಡುವಂಥ ಹಂತದಲ್ಲಿದೆ. ಇನ್ನು ತೆಲಂಗಾಣದಲ್ಲಿ ಈಗಾಗಲೇ 119 MLAಗಳ ಪೈಕಿ 64 MLAಗಳು ಗೆದ್ದು ತೆಲಂಗಾಣದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಇನ್ನು ಕರ್ನಾಟಕ 224 MLAಗಳ ಪೈಕಿ ಅಥವಾ ವಿಧಾನಸಭೆಯ ಸ್ಟ್ರೆಂತಲ್ಲಿ 136 MLAಗಳು ಗೆದ್ದು ಈಗಿನ ಸದ್ಯದ ಪರಿಸ್ಥಿತಿ 136 MLAಗಳು ಇದ್ದು ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಕರ್ನಾಟಕ, ತೆಲಂಗಾಣ ಮತ್ತು ಕೇರಳ ಈ 3ರಲ್ಲೂ ಕೂಡ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಜೊತೆಗೆ ಇಡೀ ನಮ್ಮ ದೇಶದಲ್ಲಿ ಕರ್ನಾಟಕದಲ್ಲಿ, ಕೇರಳ ಅಥವಾ ತೆಲಂಗಾಣದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದರಿಂದ ಈ ಸೌತ್ ಇಂಡಿಯಾವನ್ನು ಕಾಂಗ್ರೆಸ್ ಮುಕ್ತ ಮಾಡಲಿಕ್ಕೆ
BJPಯಿಂದ ಕಷ್ಟ ಸಾಧ್ಯ. ಒಂದು ಹಂತಕ್ಕೆ ಹೋದರೆ ಈ ದಕ್ಷಿಣ ಭಾರತ ಇದೀಗ BJP ಮುಕ್ತ ಆಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಅಷ್ಟರ ಮಟ್ಟಿಗೆ BJPಯ ದೊಡ್ಡ ದೊಡ್ಡ ನಾಯಕರು ಈ ಕರ್ನಾಟಕವನ್ನಾದರೂ ಉಳಿಸ್ಕೊಳ್ಬೇಕು ಅನ್ನುವಂಥ ಹಂತಕ್ಕೆ ಒಂದು ಯೋಚನೆ ಮಾಡಲಿಲ್ಲ ಅಂದರೆ ಇನ್ನು ಮುಂದೆ ಕರ್ನಾಟಕದಲ್ಲಿ BJP ನಶಿಸಿ ಹೋಗೋದಂತೂ ಗ್ಯಾರಂಟಿ. ಈಗೆಲ್ಲ ಹೇಳ್ತಾ ಇದ್ರೆ ಇಲ್ಲ, ಈಗ ಎಲೆಕ್ಷನ್ ಆಗಿಬಿಟ್ಟು 175 ಗೆಲ್ತೇವೆ, 180 ಗೆಲ್ತೇವೆ, ಎಲ್ಲವೂ ಕೂಡ ಮಾತಿನಲ್ಲಿದೆ. ಆದರೆ ಹಿಂದೂ ಪರ ಮತ್ತು ಮುಸ್ಲಿಂ ವಿರೋಧ ಎನ್ನುವಂಥ ಈ ಎರಡು ಭಾವನೆಗಳು BJPನ ಅತ್ಯಂತ ಸಂಕಷ್ಟಕ್ಕೆ ಸಿಲುಕಿಸುವುದರಲ್ಲಿ ಯಾವುದೇ ಮಾತಿಲ್ಲ. ಯಾಕಂದರೆ ವೀರಣ್ಣ ಚರಂತಿಮಠ ಅವರು ಹೇಗೆ ಗೆಲ್ಲುವಂಥ ಅಭ್ಯರ್ಥಿ ಸೋತರು, ಅದು ಕೂಡ ನಮ್ಮ ಕರ್ನಾಟಕದಲ್ಲಿ ಅದೊಂದು ಒಳ್ಳೆಯ ಮುನ್ಸೂಚನೆ, BJPಗೆ ತಕ್ಕ ಪಾಠ ಅಂತ ಹೇಳ್ಬೋದು. ಜೊತೆಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲೂ ಕೂಡ 30-40 ಸಾವಿರದಿಂದ ಅಂತರದಿಂದ ಗೆಲ್ಲಬಹುದಾದಂಥ ಶಾಮನೂರವರ ತೃತೀಯ ಕೊಂಡಿ ಸಮರ್ಥ್ ಕೂಡ ಕೇವಲ 5,000 ಮತಗಳ ಅಂತರದಿಂದ ಗೆದ್ದಿದ್ದು. ಜೊತೆಗೆ ಮುಸ್ಲಿಂ ಓಟ್ಗಳು ಅಪ್ಸರ್ ಕೊಂಡ ಎನ್ನುವಂಥ SDPI ಅಭ್ಯರ್ಥಿಯ ಕಡೆ ಮುಖ ಮಾಡಿದ್ದು. ಎಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಮುಸ್ಲಿಂ ವಿರೋಧಿ ಅಥವಾ ಹಿಂದೂ ಪರ ಎನ್ನುವಂಥ BJP ಅಜೆಂಡಾಗೆ ದೊಡ್ಡದಂತ ಹೊಡೆತ ಕೊಡ್ಬೋದು. ಇನ್ನು ಮುಂದಾದರೂ ಕೂಡ ನಾವೆಲ್ಲ ಒಂದು, ಯಾರು ಕೆಟ್ಟರು ಅವ್ರು ಮಾತ್ರ ಕೆಟ್ಟವರು, ಮಿಕ್ಕಿದವರೆಲ್ಲ ಒಳ್ಳೆಯವರು ಎನ್ನುವಂಥ ವಿಚಾರವನ್ನು ಇಟ್ಕೊಂಡು BJP ಮುಂದೆ ಹೋದರೆ BJPಗೆ ಒಂದು ಒಳ್ಳೆಯ ಅವಕಾಶ ಇದೆ. ಇಲ್ಲ, ನಾನು BJP ಒಂದು ಮತನೂ ಮುಸ್ಲಿಂ ಒಂದು ಮತನೂ ಬೇಡ ಎನ್ನುವಂಥ ಲೆಕ್ಕಾಚಾರದ ಏನಾದರೂ BJP ಮುಂದಿನ ಹೆಜ್ಜೆಗಳಿಟ್ಟರೆ ಅದು BJPಗೆ ದೊಡ್ಡ ಹೊಡೆತ ಆಗುತ್ತೆ. ಜೊತೆಗೆ ನಿನ್ನೆ ಆದಂಥ ಬೈ ಎಲೆಕ್ಷನಲ್ಲಿ 2 ಸೋತ್ಬಿಟ್ಟಿದೆ. ದಾವಣಗೆರೆ ದಕ್ಷಿಣದಲ್ಲೂ ಸೋತಿದೆ ಅಥವಾ ಬಾಗಲಕೋಟೆ ಸೋತಿದೆ. ಆದರೂ ಕೂಡ ನಮ್ಮ BJPಯ ಮುಖಂಡರು ಸಂಭ್ರಮಾಚರಣೆ ಮಾಡ್ತಿದ್ದಾರೆ. ಅದು TMC ಗೆದ್ದಿದೆ. TMC ಅಂದರೆ ಪಶ್ಚಿಮ ಬಂಗಾಳದಲ್ಲಿ BJP ಜಯಬೇರಿಯನ್ನು ಬಾರಿಸಿದೆ. 294 ಪೈಕಿ 206, 207 ಅಷ್ಟು ದೊಡ್ಡ ಬಹುಮತವನ್ನು ಗೆದ್ದಿದೆ. ಓಕೆ, ಸಂಭ್ರಮ ಇರಬೇಕಾದ್ರೆ ನಮ್ಮದೇ ರಾಜ್ಯದಲ್ಲಿ ಕೇವಲ 62 ಸೀಟ್ಗಳೊಂದಿಗೆ ಹೀನಾಯ ಸ್ಥಿತಿಯಲ್ಲಿರುವಾಗ, ಅದರಲ್ಲೂ 2 ಗೆಲ್ಲಬಹುದಾದಂಥ MLA ಸೀಟ್ಗಳನ್ನ ಕಳ್ಕೊಂಡಾಗ ಅದನ್ನು ದುಃಖಿಸೋ ಬದಲು, ಅದರ ಬಗ್ಗೆ ಯೋಚನೆ ಮಾಡೋ ಬದಲು ಇವರು ಚಿರುಮುರಿ ಕಡಲೆಪುರಿ ತಿಂದ್ಕೊಂಡು ಸಂಭ್ರಮಾಚರಣೆ ಮಾಡ್ತಾರಲ್ಲ, ಇದು ಯಾವ ಮಟ್ಟಿನ ನಾಯಕತ್ವ? ಅನೇಕ ಸೋಷಿಯಲ್ ಮೀಡಿಯಾದಲ್ಲಿ ಅನೇಕ ಈ ನೆಟ್ಟಿಗರು ಹೇಳ್ತಾ ಇದ್ದಾರೆ, ಈ ನಾಯಕರು ವಿಜೇಂದ್ರ ಆಗಿರ್ಬೋದು, ಅಶೋಕ್ ಆಗಿರ್ಬೋದು, ಹೀಗೆ ಈ ನಮ್ಮ ರಾಜ್ಯ ನಾಯಕರು ಮನ್ಸು ಮಾಡಿಬಿಟ್ಟಿದ್ದಾರೆ ಇಲ್ಲಿ ಕಾಂಗ್ರೆಸ್ ಬೆಳೆಸ್ಕೊಂಡು BJPಯನ್ನು ತೊಳಿಬೇಕು ಅನ್ನುವಂಥ ಮನಸ್ಥಿತಿ ಇದೀಗ BJP ನಾಯಕರಿಗೆ ಬಂದಿದೆ ಅನ್ನುವಂಥ ಅನುಮಾನ ಕೂಡ ಕಾಡ್ತಾ ಇದೆ. ಒಟ್ಟಾರೆಯಾಗಿ ನಮ್ಮ ದಕ್ಷಿಣ ಭಾರತದಲ್ಲಿ ಇದೀಗ BJP ಮುಕ್ತವಾಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಆದರೆ ಇನ್ನೂ ಕೂಡ ಎಚ್ಚೆತ್ಕೊಳ್ದಿದ್ರೆ ಇದು ಸತಸಿದ್ಧ. ಇನ್ನು ಮುಂದಾದರೂ ಕೂಡ BJP ಒಂದು ಒಳ್ಳೆಯ ಪಕ್ಷವಾಗಿ, ಒಂದು ಒಳ್ಳೆಯ ವಿರೋಧ ಪಕ್ಷವಾಗಿ ಮುಂದಿನ ಚುನಾವಣೆಯಲ್ಲಿ ತನ್ನ ಸಮರ್ಥವಾದಂಥ ವಾಕ್ಚಾತುರ್ಯದಿಂದ ಗೆದ್ದು ಬರಲಿ. ಆದರೆ ಈಗಿನ ಸ್ಥಿತಿ ನೋಡ್ತಾ ಇದ್ದರೆ ಅದು ಕಷ್ಟ ಸಾಧ್ಯ. ಯಾಕಂದರೆ ಒಂದು ಲೆಕ್ಕಾಚಾರ 892 ವಿಧಾನಸಭೆ ಕ್ಷೇತ್ರಗಳಲ್ಲಿ ಅಥವಾ MLAಗಳಲ್ಲಿ ಕೇವಲ 82 MLAಗಳು BJPಯ ಪರವಾಗಿದ್ದಾರೆ ಅಥವಾ BJPಯಿಂದ ಗೆದ್ದಿದ್ದಾರೆ ಅಂದರೆ ಅದು ನಿಜಕ್ಕೂ ದಕ್ಷಿಣ ಭಾರತದಲ್ಲಿ BJP ನೆಲ ಕಚ್ಚಿದೆ ಅಥವಾ ಮಕಾಡೆ ಮಲಗಿದೆ ಅಥವಾ ಈ ನಾಯಕರು ಯಾರೂ ಕೂಡ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಇದು ಒಂದು ಉತ್ತಮ ನಿದರ್ಶನವಾಗಿದೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟ್ರಲ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.